ನಿಗೂಢ ವಿದ್ಯೆಗಳ ದರ್ಶನಕ್ಕೆ ಸ್ವಾಗತ. ಕೆಲವರು ವಾಮಾಚಾರ, ಮಾಟ, ಮಂತ್ರ, ತಂತ್ರ ಇದೆಲ್ಲ ಸತ್ಯವೇ ಅಂತ ಆಲೋಚನೆ ಮಾಡ್ತಾರೆ. ಅದೊಂದು ಜಿಜ್ಞಾಸೆ, ಅದು ನಿಜವ ಸುಳ್ಳ? ಆದರೆ ಅದ್ರ ಹೆಸರು ಎತ್ತಿದ್ರೆ ಸಾಕು, ಎಲ್ಲರೂ ಹೆದರ್ತಾರೆ. ಮತ್ತು ಅದು ಇಲ್ಲ ಅಂತ ನೀವು ತಿಳ್ಕೊಂಡಿದ್ದ ಮೇಲೆ ಅದ್ರ ಬಗ್ಗೆ ಯಾಕೆ ಭಯ ಬೇಕು? ಅದು ನಿಮ್ಮ ಮೌಢ್ಯ ಅಂತ ನೀವು ಅಂದ್ಕೊಂಡ ಮೇಲೆ ನಿಮ್ಗೆ ಯಾಕೆ ಅದ್ರ ಬಗ್ಗೆ ಭಯ ಬೇಕು? ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ, ನಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಅದನ್ನೇ ನಾವು ಆಗ್ತೀವಿ. ನಾವು ಮಾಟ ಮಂತ್ರಗಳ ಬಗ್ಗೆ ಆಲೋಚನೆ ಮಾಡಿದ್ರೆ ಅದು ನಮಗೆ ತಗೊಳ್ಳೋದು, ಇಲ್ಲಾಂದರೆ ಅದು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಶಾಸ್ತ್ರ ಗ್ರಂಥಗಳು ಹೇಳ್ತವೆ. ಕುರಾನನ್ನು ಕುರಾನ್ ಬೋಧಿಸ್ತಕ್ಕಂಥ ವಾಮಾಚಾರನೂ ಸಹ ಅದನ್ನೇ ಹೇಳ್ತದೆ. ಯಾರು ಅಲ್ಲಾಹನನ್ನು ಸ್ತುತಿ ಮಾಡ್ದೇನೆ ಈ ಮಾಟ ಮಂತ್ರಗಳ ಬಗ್ಗೆ ಆಲೋಚನೆ ಮಾಡ್ತಾರೆ, ಅವರು ಅಲ್ಲಾಹನಿಂದ ದೂರ ಆಯ್ತಾರೆ. ಆಗ ಆ ಮಾಟ ಮಂತ್ರಗಳು ಅವರಿಗೆ ತಗೊಳ್ತವೆ ಅಂತ ಕುರಾನ್ನ ಕೆಲವು ಶ್ಲೋಕಗಳು ಸಹ ಹೇಳ್ತವೆ. ಬೈಬಲ್ನಲ್ಲೂ ಈ ಮಾಟ ಮಂತ್ರಗಳ ಬಗ್ಗೆ ಉಲ್ಲೇಖ ಇರ್ತದೆ. ಮಾಟ ಮಂತ್ರ, ಮೋಹಿನಿ, ಪಿಶಾಚಿಗಳ ಬಗ್ಗೆ ತುಂಬ ಉಲ್ಲೇಖಗಳು ಸಿಗ್ತವೆ. ಹಾಗೆ ನಮ್ಮಲ್ಲಿ ವೇದಗಳ ಕಾಲದಲ್ಲಿ ಮಾಟ ಮಂತ್ರಗಳ ಬಗ್ಗೆ ಅಷ್ಟೇನು ತಿಳುವಳಿಕೆ ಇಲ್ಲ. ಆದರೆ ಅಥರ್ವಣ ವೇದ ತುಂಬ ವಿಚಾರಗಳನ್ನ ತಿಳಿಸ್ತದೆ. ಆದರೆ ಈ ದೆವ್ವ ಪಿಶಾಚಿಗಳ ಬಗ್ಗೆ ಇತ್ತೀಚೆಗೆ ಹುಟ್ಕೊಂಡಂಥ ಕಲ್ಪನೆ ಅಂತ ನಾವು ಹೇಳ್ಬೋದು. ನಮಗೆ ಆತ್ಮ, ಅಂತರಾತ್ಮ, ಪವಿತ್ರಾತ್ಮ, ಪರಮಾತ್ಮರ ಬಗ್ಗೆ ಗೊತ್ತೇ ಹೊರತು ಈ ದೆವ್ವ ಪಿಶಾಚಿಗಳ ಬಗ್ಗೆ ಇತ್ತೀಚೆಗೆ ನಂಬಿಕೆ ಹುಟ್ಟಿದ್ದು ಅಂತ ನನ್ನ ಅನಿಸಿಕೆ. ಹಾಗೆ ನಾನಿವತ್ತು ನಿಮಗೆ ವಾಮಾಚಾರದ ಬಗ್ಗೆ ತಿಳಿಸ್ತಕ್ಕಂಥ ಈ ಒಂದು ಎಪಿಸೋಡನ್ನ ಮಾಡ್ತಾಯಿದ್ದೀನಿ. ಇದನ್ನು ನೀವು ನೋಡಬೇಕಂದ್ರೆ ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಲೇಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಅಥವಾ ನಿಮ್ಮ ಪ್ರಶ್ನೆಗಳಿದ್ದರೆ ತಿಳಿಸಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನು ಓದಿದ ಕೆಲವು ಶಾಸ್ತ್ರ ಗ್ರಂಥಗಳ ಸಾರ, ಜೊತೆಗೆ ಕೆಲವು ವರ್ಷಗಳ ಹಿಂದೆ ನಾನು ಅನಿವಾರ್ಯವಾಗಿ ಅಘೋರಿಗಳ, ವಾಮಾಚಾರಿಗಳ, ಮಂತ್ರವಾದಿಗಳ ಒಂದು ಅದಕ್ಕೇನು ಒಡನಾಟಕ್ಕೆ ಹೋಗಬೇಕಾಯಿತು. ಅವರ ಒಡನಾಟದಲ್ಲಿದ್ದಾಗ ನನಗೆ ಅನ್ನಿಸ್ತಾಯಿತ್ತು, ಇವರು ಯಾಕೆ ಇಷ್ಟೊಂದು ಕಷ್ಟಪಡ್ತಾರೆ, 3 ಹೊತ್ತು ಉಪವಾಸ ವ್ರತ ಅಂತ ಮಾಡ್ತಾರೆ, 72 ಗಂಟೆವರೆಗೆ ಒಂಟಿ ಕಾಲಲ್ಲಿ ನಿಂತು ಸಾಧನೆ ಮಾಡ್ತಾರೆ, ಮೌನ ವ್ರತ ಮಾಡ್ತಾರೆ, ವಾರ ತಿಂಗಳಾನುಗಟ್ಟಲೆ ಮೌನ ವ್ರತ ಮಾಡ್ತಾರೆ. ಇದರಿಂದ ಏನು ಉಪಯೋಗ? ಇದರಲ್ಲಿ ಏನೋ ಒಂದು ಸತ್ಯಾಸತ್ಯತೆಗಳಿರಬೇಕು ಅಂಥೇಳಿ ಅಂಥವರ ಬಹುಶಃ ನಾನು ಶಿಷ್ಯನೂ ಆದೆ ಅಂತ ಹೇಳ್ಬೋದು. ಅವರಿಂದ ಅನೇಕ ಮಂತ್ರಗಳನ್ನ ನಾನು ಕಲ್ತ್ಕೊಂಡೆ. ಆದರೆ ಕರಗತ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಕಲ್ತ್ಕೊಂಡೆ ಅಷ್ಟೆ, ತಿಳ್ಕೊಂಡೆ. ಈ ವಾಮಾಚಾರ ವಿದ್ಯೆಯನ್ನು ನಾವು ಸಾಧನೆ ಮಾಡಬೇಕಂದ್ರೆ ಆ ಗುರುವರ್ಯರು ಹೇಳೋ ಪ್ರಕಾರ ನಮ್ಮಲ್ಲಿ ನಮ್ಮ ಮನಸ್ಸು ಮೊದಲು ಶುಚಿಯಾಗಿರಬೇಕು, ಸ್ವಚ್ಛವಾಗಿರಬೇಕು. ನಾವು ಜಗತ್ತನ್ನು ಪ್ರೀತಿಸ್ತಕ್ಕಂಥವರಾಗಿರಬೇಕು. ನಮ್ಮ ಮನಸ್ಸಿನಲ್ಲಿ ಯಾವುದೇ ಕ್ಲೇಶಗಳು, ದುರ್ಗುಣಗಳು ಇರಬಾರ್ದು, ಮೊದಲನೇದು. ಎರಡನೇದು, ನೀವು ಶುಚಿರ್ಭೂತರಾಗಿ ಮಾಘ ಪುಬ್ಬ ಹುಣ್ಣಿಮೆಯ ದಿನದಂದೇ ಎಲ್ಲಿಯಾದರೂ ಪವಿತ್ರವಾಗಿರ್ತಕ್ಕಂಥ ಗಂಗಾ, ಯಮುನಾ, ಕಾವೇರಿ ಅಂತ ನದಿ ದಂಡೆಗಳಲ್ಲಿ ಮಧ್ಯರಾತ್ರಿಯಲ್ಲಿ ಅಥವಾ ಪರ್ವತಗಳ ಮೇಲೆ ಅಥವಾ ಪರ್ವತಗಳ ತಪ್ಪಲಿನಲ್ಲಿ ಅಥವಾ ಗುಹೆಗಳ ಒಳಗಡೆ ಅಥವಾ ಸ್ಮಶಾನದಲ್ಲಿ ಎಲ್ಲಿಯಾದರೂ ಒಂದು ಕಡೆ ನಿರ್ಜನವಾದಂಥ ಪ್ರದೇಶದಲ್ಲಿ ಒಂದು ಮಂತ್ರವನ್ನು 1,00,000 ಸಲ ಉಚ್ಚಾರಣೆ ಮಾಡಬೇಕು ಅಂತ ಮಂತ್ರದೀಪಿಕೆಯ ಮೊದಲನೇ ಮಂತ್ರ ಹೇಳ್ತದೆ.
ಆ ಮಂತ್ರವನ್ನು ಯಾವ ರೀತಿ ಉಚ್ಚರಿಸಬೇಕು, ಏನು ಮಾಡಬೇಕು, ಅಂಥ ಮಂತ್ರಗಳು ಯಾವುವು, ಆ ಮಂತ್ರ ಮತ್ತು ತಂತ್ರಗಳಿಂದ ನಾವು ಸಾಧನೆ ಮಾಡ್ಬೋದಾ ಏನು ಎಲ್ಲವನ್ನು ಸಹ ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ. ಮುಂದಿನ ಎಪಿಸೋಡ್ನಲ್ಲಿ ನಾನು ಅಂತಹ ಒಂದು ಅದ್ಭುತವಾದಂಥ ಮಂತ್ರ ಯಾವುದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಧನ್ಯವಾದಗಳು.